ಈ ವಿಡಿಯೋದಲ್ಲಿ DSLR ಕ್ಯಾಮೆರಾದಲ್ಲಿ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ವಿಡಿಯೋ ಸಿನಿಮ್ಯಾಟಿಕ್ ಆಗಿ ಅಂದರೆ ಸಿನಿಮಾ ರೀತಿಯಲ್ಲಿ ಕಾಣಬೇಕು ಅಂತಂದರೆ ಏನೇನು ಸೆಟ್ಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಬಂದು ಥಿಯರಿಟಿಕಲ್ ಆಗಿ ಹೇಳ್ಬಿಡ್ತೀನಿ ಏನೇನು ಸೆಟ್ಟಿಂಗ್ ಮಾಡ್ಕೊಬೇಕು ಅಂತ. ನೆಕ್ಸ್ಟ್ ಬಂದು DSLR ಅಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಫ್ರೇಮ್ ರೇಟು. ಸೊ ನೀವು DSLR ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮೂವಿ ಸಿನಿಮ್ಯಾಟಿಕ್ ಆಗಿ ಕಾಣಬೇಕು ಅಂತಂದರೆ ಫ್ರೇಮ್ ರೇಟ್ನ 24 ಫ್ರೇಮ್ಸ್ ಪರ್ ಸೆಕೆಂಡ್ಗೆ ಕೊಡ್ಕೊಳ್ಳಿ. ಒಬ್ಬೊಬ್ಬರು 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ಮಾಡ್ತಿರ್ತಾರೆ. 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ಮಾಡ್ತು ಅಂತಂದರೆ ಒಂಥರ ಸ್ಮೂತಾಗಿ ಕಾಣುತ್ತೆ ವೀಡಿಯೋ. ಬಟ್ ಅದರ ಸಿನಿಮ್ಯಾಟಿಕ್ ಆಗಿ ಕಾಣಬೇಕು ಅಂತಂದರೆ 24 ಫ್ರೇಮ್ಸ್ ಪರ್ ಸೆಕೆಂಡ್ ನೀವು ಯೂಸ್ ಮಾಡಬೇಕು. ತುಂಬ ಮೂವಿಗಳೆಲ್ಲ 24 ಫ್ರೇಮ್ಸ್ ಪರ್ ಸೆಕೆಂಡ್ನೇ ಯೂಸ್ ಮಾಡೋದು. ಸೊ ನೀವು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ತೀರಾ ಅಂತಂದರೆ 60 ಫ್ರೇಮ್ಸ್ ಪರ್ ಸೆಕೆಂಡು ಅಥವಾ ಅದಕ್ಕಿಂತ ಜಾಸ್ತಿ ನಿಮ್ಮ DSLR ಕ್ಯಾಮ್ರಾ ಎಷ್ಟು ಫ್ರೇಮ್ ರೇಟ್ ಸಪೋರ್ಟ್ ಮಾಡೋದು ಅಷ್ಟು ಕೊಡ್ಕೊಬೋದು. ಬಟ್ ಅದರ ಸಿನಿಮ್ಯಾಟಿಕ್ ಆಗಿ ಕಾಣಬೇಕು ಅಂದರೆ 24 ಸಾಕು. ಸ್ಲೋ ಮೋಷನ್ ಮಾಡ್ತೀರಾ ಅಂತಂದರೆ 60 ಫ್ರೇಮ್ಸ್ ಪರ್ ಸೆಕೆಂಡ್ ಅಥವಾ ಅದಕ್ಕಿಂತ ಜಾಸ್ತಿ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ಶಟ್ಟರ್ ಸ್ಪೀಡ್ನ ಯಾವಾಗಲೂ ಫ್ರೇಮ್ ರೇಟೇ ನಿಲ್ಲಿಸ್ಕೊಂಡಿರ್ತೀರಾ ಅದಕ್ಕಿಂತ ಡಬಲ್ ನಿಲ್ಲಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಫ್ರೇಮ್ ರೇಟ್ನ 24 ಫ್ರೇಮ್ಸ್ ಪರ್ ಸೆಕೆಂಡ್ ನಿಲ್ಲಿಸ್ಕೊಳ್ಳೋಕೆ ಹೇಳಿದೆ. ಅದು ಡಬಲ್ ಅಂದರೆ ಎಷ್ಟು 48. ನೀವು ಶಟ್ಟರ್ ಸ್ಪೀಡ್ನ 48ಗೆ ನಿಲ್ಲಿಸ್ಕೊಬೇಕು. ಬಟ್ ಆದರೆ DSLR ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ 48 ನಿಂತ್ಕೊಳ್ಳಲ್ಲ. ಸೊ ಅಂತ ಟೈಮಲ್ಲಿ 50ಗೆ +2 -2 ನಡೆಯುತ್ತೆ. 50ಗೆ ಅದನ್ನು DSLR ಟರ್ಮ್ಸಲ್ಲಿ 1/50th ಆಫ್ ಎ ಸೆಕೆಂಡ್ ಅಂತ ಕರೀತಾರೆ. ಗೊತ್ತಾಗಿಲ್ಲ ಅಂತಂದರೆ 50. ಸೊ ನಿಮಗೆ ಮೇಲ್ಗಡೆ ಕಾರ್ಡಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಶಟ್ಟರ್ ಸ್ಪೀಡು ISO ಅಪರ್ಚರ್ ಬಗ್ಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಶಟ್ಟರ್ ಸ್ಪೀಡ್ ಅಪರ್ಚರ್ ISO ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಅದು ಆ ವಿಡಿಯೋ ನೋಡಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಅಂದರೆ ಓಕೆ. ಸೊ ಶಟ್ಟರ್ ಸ್ಪೀಡ್ನ ಯಾವಾಗಲೂ ಫ್ರೇಮ್ ರೇಟ್ಗಿಂತ ಡಬಲ್ ನಿಲ್ಲಿಸ್ಕೊಳ್ಳಿ. ಸೊ ನೀವು 24 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ 50ಗೆ ನಿಲ್ಲಿಸ್ಕೊಳ್ಳಿ ಶಟ್ಟರ್ ಸ್ಪೀಡ್ನ. ನೀವು 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕಿಂತ ಡಬಲ್ ಅಂತಂದರೆ 120. ಅದನ್ನು DSLR ಟೈಮ್ಸಲ್ಲಿ 1/120th ಆಫ್ ಎ ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕು. ಹೇಗೆ ನಿಲ್ಲಿಸ್ಕೊಳ್ಳೋದು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಗೊತ್ತಾಯ್ತಲ್ವ, ಇವಾಗ ಶಟ್ಟರ್ ಸ್ಪೀಡ್ನ ಯಾವಾಗಲೂ ಫ್ರೇಮ್ ರೇಟ್ಗಿಂತ ಡಬಲ್ ನಿಲ್ಲಿಸ್ಕೊಬೇಕು. ಏನಕ್ಕೆ ಅಂತ ನೀವು ಕೇಳಿದ್ರೆ, ನಾವು ಶಟ್ಟರ್ ಸ್ಪೀಡ್ನ ಫ್ರೇಮ್ ರೇಟ್ಗಿಂತ ಡಬಲ್ ನಿಲ್ಲಿಸ್ಕೊಂಡ್ರೆ ನಮಗೆ ರಿಯಲಿಸ್ಟಿಕ್ ಆಗಿರುವಂಥ ಮೋಷನ್ ಬ್ಲರ್ ಸಿಗುತ್ತೆ. ಸೊ ನಾವು ರಿಯಲ್ ಲೈಫಲ್ಲಿ ಏನು ನೋಡ್ತೀವಿ ಅದೇ ರೀತಿ ನಿಮ್ಮ ವೀಡಿಯೋದಲ್ಲಿ ಕಾಣುತ್ತೆ. ಅವಾಗ ನಮಗೆ ಸಿನಿಮ್ಯಾಟಿಕ್ ಆಗಿ ಕಾಣುತ್ತೆ ನಿಮ್ಮ ವೀಡಿಯೋ. ಬನ್ನಿ ಇವಾಗ DSLR ಕ್ಯಾಮ್ರಾದಲ್ಲಿ ಯಾವ ರೀತಿ ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಮೇಲೆ ನಿಮಗೆ ಪಿಕ್ಚರ್ ಪ್ರೊಫೈಲ್ ವೈಟ್ ಬ್ಯಾಲೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ನಿಮ್ಮ DSLR ಕ್ಯಾಮ್ರಾನ ಮೂವಿ ಮೋಡ್ಗೆ ನಿಲ್ಲಿಸ್ಕೊಳ್ಳಿ. ನೀವು Canon 200D ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ವೀಡಿಯೋ ಕ್ಯಾಮ್ರಾ ಸಿಂಬಲ್ ಕಾಣ್ತಿದೆಯಲ್ಲ ಅಲ್ಲಿಗೆ ಈ ವೈಟ್ ಡಾಟ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಇದು Canon 200D ಇರೋರು. ಬೇರೆ ಕ್ಯಾಮ್ರಾ ಇರೋರು ನಿಮ್ಮ ಮ್ಯಾನ್ಯುಯಲ್ ಓದಿ ಯಾವ ರೀತಿ ನಾವು ಮೂವಿ ಮೋಡ್ಗೆ ನಿಲ್ಲಿಸ್ಕೊಳ್ಳೋದು ಅಂತ. ಸೊ ಫಸ್ಟ್ ಸ್ಟೆಪ್ ನಿಮ್ಮ DSLR ಕ್ಯಾಮ್ರಾನ ಮೂವಿ ಮೋಡ್ಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಈ ಮೆನು ಮೇಲೆ ಕ್ಲಿಕ್ ಮಾಡಿ. ನೀವು ಮೆನು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ನಿಮ್ಮ LCD ಮಾನಿಟರ್ಲಿ. ಸೊ ಒಂದೊಂದು DSLR ಕ್ಯಾಮ್ರಾ ಒಂದೊಂದು ರೀತಿ ತೋರಿಸುತ್ತೆ. ಆದರೆ Canon DSLR ಕ್ಯಾಮ್ರಾಗಳೆಲ್ಲ ಮೋಸ್ಟ್ ಆಫ್ ಇದೇ ಥರ ತೋರಿಸ್ತವೆ. ಸರಿ, ನಿಮಗೆ ಕ್ಯಾಮ್ರಾ ಸಿಂಬಲ್ ಕಾಣ್ತಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ 1 2 3 4 5 ಅಂತ ಇರುತ್ತೆ, ಒನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೂವಿ ರೆಕಾರ್ಡಿಂಗ್ ಸೈಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವುದೇ DSLR ಕ್ಯಾಮ್ರಾ ಆದರೂ ಸರಿ ಮೆನು ಮೇಲೆ ಕ್ಲಿಕ್ ಮಾಡಿ, ಮೂವಿ ರೆಕಾರ್ಡಿಂಗ್ ಆಪ್ಷನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಯಾವ ರೆಸಲ್ಯೂಷನ್ ಬೇಕು, ಯಾವ ಫ್ರೇಮ್ ರೇಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನಿಮಗೆ ಫುಲ್ HD ಡಿಫ್ರೆಂಟ್ ಇದು ಒಂದೊಂದು ಕ್ಯಾಮ್ರಾ ಮೇಲೆ ಡಿಪೆಂಡ್. ಒಂದು 4K ತೋರಿಸ್ತಾ ಇರುತ್ತೆ, ಒಂದು 2K ಎಲ್ಲ ಇರುತ್ತೆ. ಸೊ ಇದು ಲೋಯರ್ ರೇಂಜ್ ಕ್ಯಾಮ್ರಾ ಆಗಿರೋದ್ರಿಂದ ಫುಲ್ HD ಮತ್ತು HD ಎರಡು ತೋರಿಸಿದೆ. VGA ಅಂತ ಅಂದರೆ 480p ಅಂತ ಅಂದ್ಬಿಟ್ಟು VGA ಅಂತಿದೆ ನೋಡಿ. ಸೊ ಅದು ಕ್ವಾಲಿಟಿ ಚೆನ್ನಾಗಿಲ್ಲ, VGA ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಫುಲ್ HD 25 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ DSLR ಕ್ಯಾಮ್ರಾದಲ್ಲಿ 24 ಫ್ರೇಮ್ಸ್ ಪರ್ ಸೆಕೆಂಡ್ ಇತ್ತು ಅಂದರೆ 24 ಕೊಟ್ಕೊಳ್ಳಿ. ಸಂದಲ್ಲಿ 24 ಇಲ್ಲ, ಸೊ ನಾನು 25 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದಲ್ಲಿ 24 ಇತ್ತು ಅಂತಂದರೆ 24 ಕೊಡಿ. ಇದು ವಿಡಿಯೋ ಸಿಸ್ಟಮ್ PAL ಮತ್ತು NTSC ಅಂತ ಎರಡು ಬರುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ನೀವು 24 ನಿಲ್ಲಿಸ್ಕೊಬೋದು ಎಲ್ಲ DSLR ಕ್ಯಾಮ್ರಾ. ನಿಮ್ಗೆ ನೋಡಿ ಇಲ್ಲಿ ಫುಲ್ HD 50 ಫ್ರೇಮ್ಸ್ ಪರ್ ಸೆಕೆಂಡು, HD 50 ಫ್ರೇಮ್ಸ್ ಪರ್ ಸೆಕೆಂಡ್ ಎಲ್ಲ ಇಲ್ಲಿದೆ ನೋಡಿ. ಇಲ್ಲಿ 1280 × 720 ಅಂದರೆ HD ರೆಸಲ್ಯೂಷನ್. ಈ ರೆಸಲ್ಯೂಷನ್ ಮತ್ತು ಫ್ರೇಮ್ ರೇಟ್ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. 1280 × 720 ಅಂದರೆ HD ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಫುಲ್ HD ಅಂತಂದರೆ 1920 × 1080 ರೆಸಲ್ಯೂಷನ್, 25 ಫ್ರೇಮ್ಸ್ ಪರ್ ಸೆಕೆಂಡು. ಸೊ 24 ಇಲ್ಲ ಅಂತ ನಾನು 25 ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಮಲ್ಲಿ 24 ಇತ್ತು 24 ಕೊಟ್ಕೊಳ್ಳಿ. ನೆಕ್ಸ್ಟು ಸೆಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ತಿರ್ಗಾ ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ LCD ಮಾನಿಟರ್ಲಿ ಲೈವ್ ವ್ಯೂ ಮೋಡ್ ಬರುತ್ತೆ. ಇದು ಬಂದು ಶಟ್ಟರ್ ಸ್ಪೀಡು, ಅಪರ್ಚರ್, ISO ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಯಾವ ರೀತಿ ಅಡ್ಜಸ್ಟ್ ಮಾಡೋದು, ಯಾವ ರೀತಿ ಸೆಟ್ ಮಾಡೋದು, ಇದರಿಂದ ಏನೇನು ಉಪಯೋಗ ಅಂತಲ್ಲ ನಿಮಗೆ. ಸೊ ನಿಮಗೆ ಸಿನಿಮ್ಯಾಟಿಕ್ ಆಗಿ ಬರಬೇಕು ಅಂತಂದರೆ ಶಟ್ಟರ್ ಸ್ಪೀಡ್ನ ಫ್ರೇಮ್ ರೇಟ್ಗಿಂತ ಡಬಲ್ ನಿಲ್ಲಿಸ್ಕೊಬೇಕು. ಅವಾಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ಬಂದು ಶಟ್ಟರ್ ಸ್ಪೀಡು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನು 25 ಫ್ರೇಮ್ಸ್ ಪರ್ ಸೆಕೆಂಡ್ ನಿಲ್ಲಿಸ್ಕೊಂಡಿದ್ದೀನಿ. ಸೊ ನಾನು ಇವಾಗ ಅದನ್ನು 50ಗೆ ನಿಲ್ಲಿಸ್ಕೊಂಡಿದ್ದೀನಿ. ಸೊ ನೀವು 24 ನಿಲ್ಲಿಸ್ಕೊಂಡಿದ್ರು ಇದನ್ನು 50ಗೆ ನಿಲ್ಲಿಸ್ಕೊಳ್ಳಿ ಇಷ್ಟೇ. ನೆಕ್ಸ್ಟ್ ಬಂದು ಅಪರ್ಚರು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಜಾಸ್ತಿ ಬೇಕು ಅಂತಂದರೆ ಅಪರ್ಚರ್ನ ನಂಬರ್ನ ಕಮ್ಮಿ ನಿಲ್ಲಿಸ್ಕೊಳ್ಳಿ ಆದಷ್ಟು. ಅವಾಗ ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಜಾಸ್ತಿ ಬರುತ್ತೆ. ಬ್ಯಾಕ್ಗ್ರೌಂಡ್ ಬ್ಲರ್ ಜಾಸ್ತಿ ಇದ್ದಷ್ಟು ಒಂಥರ ಸಿನಿಮ್ಯಾಟಿಕ್ ನಿಮ್ಮ ವೀಡಿಯೋ ಕಾಣುತ್ತೆ. ನೆಕ್ಸ್ಟು ISOನ ಯಾವಾಗಲೂ 1600ಗಿಂತ ಕಮ್ಮಿಗೆ ನಿಲ್ಲಿಸ್ಕೊಳ್ಳಿ.
ಸೊ ನಿಮ್ಮ ವೀಡಿಯೋದ ಲೈಟ್ ಕಮ್ಮಿ ಇತ್ತು ಅಂತ ಅಂದರೆ 800 ಅಥವಾ 1600 ನಿಲ್ಲಿಸ್ಕೊಳ್ಳಿ. ನಿಮ್ಮ ವೀಡಿಯೋದ ಲೈಟ್ ಜಾಸ್ತಿ ಇದೆ ಅಂತಂದರೆ ನೋಡಿ ಈ ಥರ 100ಗೂ ಕೂಡ ನಿಲ್ಲಿಸ್ಕೊಬೋದು. 1600ಗಿಂತ ಜಾಸ್ತಿ ನಿಲ್ಲಿಸ್ಕೊಂಡು ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ನಾಯ್ಸ್ ಬಂದ್ಬಿಟ್ಟು ವೀಡಿಯೋ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ 1600ಗಿಂತ ಕಮ್ಮಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಪಿಕ್ಚರ್ ಪ್ರೊಫೈಲ್. ಎಲ್ಲ DSLR ಕ್ಯಾಮ್ರಾದಲ್ಲೂ ಪಿಕ್ಚರ್ ಪ್ರೊಫೈಲ್ ಕೊಟ್ಟಿರ್ತಾರೆ. ಸೊ ನೀವು Canon DSLR ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮಗೆ ರೆಸಲ್ಯೂಷನ್ ಮತ್ತು ಫ್ರೇಮ್ ರೇಟ್ ಸೆಟ್ ಮಾಡ್ಕೊಳ್ಳೋಕೆ ಹೇಳೋದಲ್ಲ, ಅದೇ ರೀತಿ ಮೆನು ಮೇಲೆ ಕ್ಲಿಕ್ ಮಾಡಿ ನಂಬರ್ 3 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಪಿಕ್ಚರ್ ಪ್ರೊಫೈಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪಿಕ್ಚರ್ ಪ್ರೊಫೈಲ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸ್ಟ್ಯಾಂಡರ್ಡ್, ಆಟೋ, ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್ ಅದೆಲ್ಲ ತುಂಬ ಇರುತ್ತೆ. ಸೊ ನೀವು ಈಗ ಒಂದು ವೀಡಿಯೋ ಮಾಡ್ತೀರಾ DSLR ಕ್ಯಾಮ್ರಾ ಶಾರ್ಟ್ ಫಿಲಮ್ ಅಥವಾ ಯೂಟ್ಯೂಬ್ ವೀಡಿಯೋ ಮಾಡಿದ್ಮೇಲೆ ನೀವು ಅದನ್ನು ಕಲರ್ ಕರೆಕ್ಷನು ಕಲರ್ ಗ್ರೇಡಿಂಗು ಮಾಡಲ್ಲ ಅಂತಂದರೆ, ಅಂದರೆ ಏನು ವೀಡಿಯೋ ಬರುತ್ತೆ ಅದನ್ನೇ ಮೇನ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಪಿಕ್ಚರ್ ಪ್ರೊಫೈಲ್ನ ಈ ಥರ ಯೂಟ್ಯೂಬ್ ವೀಡಿಯೋ ಥರ ಈ ಥರ ಮಾಡ್ತಿದ್ದೀರಾ ಅಂತಂದರೆ ಪಿಕ್ಚರ್ ಪ್ರೊಫೈಲ್ನ ಪೋರ್ಟ್ರೇಟಿಗೆ ಮಾಡಿಕೊಳ್ಳಿ. ಅಂದರೆ ಫೇಸ್ ಕಾಣೋ ರೀತಿ ನೀವು ವೀಡಿಯೋ ತೆಗಿತೀರಾ ಅಂತಂದರೆ ಪಿಕ್ಚರ್ ಪ್ರೊಫೈಲ್ನ ಪೋರ್ಟ್ರೇಟಿಗೆ ನಿಲ್ಲಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ದೊಡ್ಡದಾಗಿ ಕಾರ್ ಹೋಗೋದು, ಬಸ್ಸು ಅಥವಾ ಹೊರಗಡೆ ಎಲ್ಲ ದೊಡ್ಡದಾಗಿ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಪಿಕ್ಚರ್ ಪ್ರೊಫೈಲ್ನ ಸ್ಟ್ಯಾಂಡರ್ಡ್ ನಿಲ್ಲಿಸ್ಕೊಳ್ಳಿ. ಯಾರು ಈ ವಿಡಿಯೋ ಮಾಡೋದ್ಮೇಲಿಂದ ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡಲ್ವಲ್ಲ ಅವರು. ಅಕಸ್ಮಾತ್ ನೀವು ವೀಡಿಯೋ ಮಾಡೋದ್ಮೇಲಿಂದ ಅದನ್ನು ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಮುಂಬೈ ವೀಡಿಯೋಗಳು ಅದ್ರ ಬಗ್ಗೆ ಟೋಟಲ್ ಮಾಡ್ತೀನಿ ಅವ್ರಿಗೆ ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡೋದು ಅಂತಂದ್ಬಿಟ್ಟು. ಸೊ ನೀವು ವೀಡಿಯೋ ಮಾಡಿದ್ರೆ ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಪಿಕ್ಚರ್ ಪ್ರೊಫೈಲ್ನ ನ್ಯೂಟ್ರಲ್ಗೆ ನಿಲ್ಲಿಸ್ಕೊಳ್ಳಿ. ನ್ಯೂಟ್ರಲ್ ಅಂತ ಇರುತ್ತೆ, ನ್ಯೂಟ್ರಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಟೆಕ್ನಿಕಲ್ ಅವ್ರದ್ದು ಸಿನಿ ಸ್ಟೈಲ್ ಪಿಕ್ಚರ್ ಪ್ರೊಫೈಲ್ ಅಂತ ಸಿಗುತ್ತೆ, ಫ್ರೀಯಾಗಿ ಇಂಟರ್ನೆಟಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ನಿಮ್ಮ DSLR ಕ್ಯಾಮ್ರಾಗೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಅದೊಂದು ಪಿಕ್ಚರ್ ಪ್ರೊಫೈಲ್, ಸಿನಿ ಸ್ಟೈಲ್ ಪಿಕ್ಚರ್ ಪ್ರೊಫೈಲ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದನ್ನು ಹಾಕೊಂಡು ವೀಡಿಯೋ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ಫುಲ್ ಡೈನಾಮಿಕ್ ರೇಂಜ್ ಇರುವಂಥ ವೀಡಿಯೋ ಕೊಡುತ್ತೆ. ನಿಮಗೆ ಆ ಪಿಕ್ಚರ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ವೀಡಿಯೋ ಒಂಥರ ಕಲರ್ ಏನೂ ಕಾಣಲ್ಲ, ಡಲ್ ಆಗಿರುತ್ತೆ, ಬೋರಿಂಗ್ ಆಗಿರುತ್ತೆ, ಅದ್ರ ಶಾರ್ಪ್ನೆಸ್ ಇರಲ್ಲ, ಕಾಂಟ್ರಾಸ್ಟಲ್ಲಿ ಏನಿರಲ್ಲ, ಒಂಥರ ಫ್ಲಾಟ್ ವೀಡಿಯೋ ಬರುತ್ತೆ ನೀವು ನ್ಯೂಟ್ರಲ್ ಮತ್ತು ಸಿನಿ ಸ್ಟೈಲ್ ಪಿಕ್ಚರ್ ಪ್ರೊಫೈಲ್ ಹಾಕೊಂಡು ವೀಡಿಯೋ ಮಾಡಿದ್ರೆ. ಬಟ್ ಆದರೆ ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ, ಡೈನಾಮಿಕ್ ರೇಂಜ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಯಾವ ರೀತಿ ಬೇಕಾದ ರೀತಿ ನಾವು ಕಲರ್ ಗ್ರೇಡಿಂಗ್ ಮಾಡ್ಕೊಂಡು ಸಿನಿಮ್ಯಾಟಿಕ್ ಆಗಿ ಕಾಣೋ ಥರ ನಾವು ಕಲರ್ ಗ್ರೇಡಿಂಗ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ಗೆ ವೀಡಿಯೋ ನೋಡಿ, ಈ ವಿಡಿಯೋದಲ್ಲಿ ಈ ಕಡೆ ಬರ್ತಿರೋದು ಟೆಕ್ನಿಕಲ್ ಸಿನಿ ಸ್ಟೈಲ್ ವೀಡಿಯೋ ಮಾಡಿರೋದು, ಈ ಕಡೆ ಅದನ್ನು ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡಿರುವಂಥ ಇದು ನನ್ನ ವೀಡಿಯೋ ಅಲ್ಲ, ಯೂಟ್ಯೂಬಲ್ಲಿ ತೊಗೊಂಡಿರೋಂಥ ಸ್ಟಾಕ್ ಫುಟೇಜ್. ಸೊ ಗೊತ್ತಾಯ್ತಲ್ವಾ. ಸೊ ನಾವು ನ್ಯೂಟ್ರಲ್ ಅಥವಾ ಸಿನಿ ಸ್ಟೈಲ್ ಪಿಕ್ಚರ್ ಪ್ರೊಫೈಲಲ್ಲಿ ವೀಡಿಯೋ ಮಾಡಿದ್ರೆ ನಮಗೆ ಅದು ಫ್ಲಾಟ್ ಆಗಿರೋಂಥ ವೀಡಿಯೋ ಕೊಡುತ್ತೆ. ಬಟ್ ಅದು ನಮಗೆ ತುಂಬಾ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಸೊ ನಾವು ಅದರಿಂದ ಸಿನಿಮ್ಯಾಟಿಕ್ ಆಗಿರೋಂಥ ವೀಡಿಯೋನ ತೊಗೊಬೋದು, ಒಂಥರ ಸಿನಿಮ್ಯಾಟಿಕ್ ಲುಕ್ನ ಕೊಡ್ಕೊಬೋದು ನಮ್ಮ ವೀಡಿಯೋಗೆ. ಸೊ ನಿಮಗೆ ಈಗ ಗೊತ್ತಾಯ್ತಲ್ಲ, ನಿಮ್ಮ ವೀಡಿಯೋ ಸಿನಿಮ್ಯಾಟಿಕ್ ಆಗಿ ಕಾಣಬೇಕು ಅಂತಂದರೆ ಫ್ರೇಮ್ ರೇಟ್ನ 24 ಫ್ರೇಮ್ಸ್ ಪರ್ ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕು. ಶಟರ್ ಸ್ಪೀಡ್ನ ಫ್ರೇಮ್ ರೇಟ್ಗಿಂತ ಡಬಲ್ ನಿಲ್ಲಿಸ್ಕೊಬೇಕು. ಪಿಕ್ಚರ್ ಪ್ರೊಫೈಲ್ನ ನೀವು ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಮಾಡ್ತೀನಿ ಅಂತ ಅಂದರೆ ನ್ಯೂಟ್ರಲ್ ಅಥವಾ ಟೆಕ್ನಿಕಲ್ ಸಿನಿ ಸ್ಟೈಲ್ ನಿಲ್ಲಿಸ್ಕೊಬೇಕು. ಅವೆರಡೂ ಮಾಡಲ್ಲ ಅಂತ ಅಂದರೆ ಸ್ಟ್ಯಾಂಡರ್ಡ್ ನಿಲ್ಲಿಸ್ಕೊಬೇಕು. ಸೊ ಇವಿಷ್ಟು ಕ್ಯಾಮ್ರಾ ಸೆಟ್ಟಿಂಗು. ಬಟ್ ಆದರೆ ಇದನ್ನು ಬಿಟ್ಟು ಬೇರೆ ಇದೆ. ಫಾರ್ ಎಕ್ಸಾಂಪಲ್ ನೀವು ಕ್ಯಾಮ್ರಾ ಆ್ಯಂಗಲ್ ಏನು ಯೂಸ್ ಮಾಡ್ತೀರಾ, ಮತ್ತು ಲೈಟ್ ಯಾವ ರೀತಿ ಯೂಸ್ ಮಾಡ್ತೀರಾ, ಮತ್ತು ಕಾಂಪೋಸಿಷನ್ ಏನು ಯೂಸ್ ಮಾಡ್ತೀರಾ, ಅದು ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ವೀಡಿಯೋ ಸಿನಿಮ್ಯಾಟಿಕಾಗಿ ಕಾಣಬೇಕು ಅಂತಂದರೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಮುಂಬರುವ ವೀಡಿಯೋಗಳಲ್ಲಿ ವೀಡಿಯೋ ಮಾಡ್ತೀನಿ, ಈ ಮುಂಬರುವ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇದೇ ರೀತಿ ಒಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.